ಹಾಯ್ ಎಲ್ಲ ಸಿನಿ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು. ದೆವ್ವ ಭೂತದ ಸಿನಿಮಾಗಳು ಸಾಕಷ್ಟು ಅಭಿಮಾನಿಗಳ ಬಳಗವನ್ನು ಹೊಂದಿದೆ. ಸಿನಿಮಾ ಭಯಾನಕ ಎನಿಸಿದರೂ ಅದರ ವೀಕ್ಷಣೆಗೆ ಆಸಕ್ತಿ ತೋರುತ್ತಾರೆ. ಆದರೆ ಈ RR ಸಿನಿಮಾ ಎದುರಿಸಿದ್ದಲ್ಲದೆ ಅದನ್ನು ನಿರ್ಮಿಸಿದ ರೀತಿಯಿಂದ ಜಗತ್ತನ್ನೇ ಬೆಚ್ಚಿ ಬೀಳಿಸಿತು. ಈ ಸಿನಿಮಾ ವಿಶ್ವಾದ್ಯಂತ ಸುಮಾರು 1600 ಕೋಟಿ ಗಳಿಸಿದೆ. ಈ ಸಿನಿಮಾವನ್ನು ಕೇವಲ 7 ದಿನಗಳಲ್ಲಿ ಸುಮಾರು 2 ಕೋಟಿ ಬಜೆಟ್ನಲ್ಲಿ ನಿರ್ಮಿಸಲಾಗಿತ್ತು. ಇಷ್ಟು ಕಡಿಮೆ ಹಣದಲ್ಲಿ ಅವರು ಅದನ್ನು ಹೇಗೆ ಮಾಡಿದರು? ನಿರ್ದೇಶಕ ಒರೆನ್ ಪೇಲಿ ಅವರಿಗೆ ಇದು ಮೊದಲ ಚಿತ್ರ. ಅವರು ಇಡೀ ಚಿತ್ರವನ್ನು ತಮ್ಮ ಸ್ವಂತ ಮನೆಯಲ್ಲಿ ಚಿತ್ರೀಕರಿಸಿದರು. ವೃತ್ತಿಪರ ತಂಡವಿಲ್ಲದೆ ನಿರ್ದೇಶನದಿಂದ ಸಂಕಲನದವರೆಗೆ ಎಲ್ಲವನ್ನೂ ಅವರೇ ನೋಡಿಕೊಂಡರು. ಈ ಚಿತ್ರದಲ್ಲಿನ ನಟರು ಯಾರಿಗೂ ತಿಳಿದಿಲ್ಲ. ಸರಿಯಾದ ಸ್ಕ್ರಿಪ್ಟ್ ಇಲ್ಲದೆ ಇದು ಬಹಳ ಸ್ವಾಭಾವಿಕವಾಗಿ ನಟಿಸಿರುವುದರಿಂದ ಚಿತ್ರವನ್ನು ನೋಡಲು ತುಂಬ ನೈಜವೆನಿಸುತ್ತದೆ. ಆರಂಭದಲ್ಲಿ ಈ ಚಿತ್ರಕ್ಕೆ $15,000 ವೆಚ್ಚವಾಗಿತ್ತು. ಈ ಚಿತ್ರವನ್ನು ಮೂಲತಃ ಕೇವಲ $15,000ಗಳಿಗೆ ಚಿತ್ರೀಕರಿಸಲಾಗಿತ್ತು. ಆದಾಗ್ಯೂ ಪ್ರಸಿದ್ಧ ನಿರ್ದೇಶಕ ಸ್ಟೀವನ್ ಸ್ಪೀಲ್ಬರ್ಗ್ ಚಿತ್ರವನ್ನು ನೋಡಿದ ನಂತರ ಅವರು ಕೆಲವು ದೃಶ್ಯಗಳನ್ನು, ವಿಶೇಷವಾಗಿ ಕ್ಲೈಮ್ಯಾಕ್ಸ್ ಅನ್ನು ಮತ್ತೆ ಚಿತ್ರೀಕರಿಸಿದರು. ಇದು ಒಟ್ಟು ಬಜೆಟ್ ಅನ್ನು $2,15,000ಕ್ಕೆ ತಂದಿತ್ತು. ಜನರನ್ನು ಇಷ್ಟೊಂದು ಎದುರಿಸುವುದರ ರಹಸ್ಯವೇನು? ಈ ಚಿತ್ರವನ್ನು ಫೌಂಡ್ ಫುಟೇಜ್ ಶೈಲಿಯಲ್ಲಿ ಚಿತ್ರೀಕರಿಸಲಾಗಿದೆ. ಅಂದರೆ ಮನೆಯಲ್ಲಿ ರೆಕಾರ್ಡ್ ಮಾಡಿದ ವಿಡಿಯೋಗಳನ್ನು ನೋಡುವ ಅನುಭವ ನಿಮಗೆ ಸಿಗುತ್ತದೆ. ಯುವ ದಂಪತಿಗಳು ಅದೃಶ್ಯ ದೆವ್ವದಿಂದ ಹೇಗೆ ಹಿಂಸೆಗೊಳಗಾಗುತ್ತಾರೆ ಎಂಬುದರ ಕತೆ. ಬಾಗಿಲುಗಳು ತಾವಾಗಿಯೇ ಚಲಿಸುತ್ತವೆ. ಕತ್ತಲೆಯಲ್ಲಿ ಹೆಜ್ಜೆಗಳು, ಭಯಾನಕ ಮೌನ. ಅವರು ನಿಧಾನವಾಗಿ ಈ ರೀತಿಯ ವಿಷಯಗಳೊಂದಿಗೆ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತದೆ. ರಕ್ತವಿಲ್ಲದೆ, ಭಯಾನಕ ಶಬ್ದಗಳಿಲ್ಲದೆ, ಸರಳ ತಂತ್ರಜ್ಞಾನಗಳೊಂದಿಗೆ ಮತ್ತು ವಾಸ್ತವಿಕ ಸೆಟಪ್ನೊಂದಿಗೆ ಅವರು ನಮ್ಮ ಮನೆಯಲ್ಲಿ ಇದು ಸಂಭವಿಸಬಹುದು ಎಂದು ಜನರನ್ನು ನಂಬುವಂತೆ ಮಾಡಿದರು. IMDb ರೇಟಿಂಗ್ ಕೇವಲ 6.3ರಷ್ಟಿದ್ದರೂ ಇದು ಇತಿಹಾಸದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ RR ಸಿನಿಮಾಗಳಲ್ಲಿ ಒಂದಾಗಿ ಉಳಿದು ಹೋಗಿದೆ. ಇದರಲ್ಲಿ ದೊಡ್ಡ ತಾರೆಯರಿಲ್ಲ, ಭವ್ಯ ದೃಶ್ಯಗಳಿಲ್ಲ. ಇದನ್ನು ಕೇವಲ ಹ್ಯಾಂಡ್ ಹೆಲ್ಡ್ ಕ್ಯಾಮೆರಾದಿಂದ ಚಿತ್ರೀಕರಿಸಲಾಗಿದೆ. ಆದಾಗ್ಯೂ ಲಕ್ಷಾಂತರ ಜನರನ್ನು ಭಯಭೀತಗೊಳಿಸುವ ಮೂಲಕ ಇದು ಪರಂಪರೆಯನ್ನು ಸೃಷ್ಟಿಸಿತು. ಪ್ಯಾರಾನಾರ್ಮಲ್ ಆಕ್ಟಿವಿಟಿ. ಇದರಲ್ಲಿ KT ಫೆದರ್ಸ್ಟನ್ ಮತ್ತು ಮೀಕಾ ಸ್ಲಾಟ್ ನಟಿಸಿದ್ದಾರೆ ಮತ್ತು ಇದನ್ನು ಒರೆನ್ ಪೇಲಿ ಬರೆದಿದ್ದಾರೆ, ನಿರ್ದೇಶಿಸಿದ್ದಾರೆ ಮತ್ತು ನಿರ್ಮಿಸಿದ್ದಾರೆ. ವೈವಿಧ್ಯಮಯ ಮಾರ್ಕೆಟಿಂಗ್. ಈ ಚಿತ್ರವನ್ನು ಎಲ್ಲ ಚಿತ್ರಮಂದಿರಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆ ಮಾಡಲಾಗಿಲ್ಲ. ಮೊದಲಿಗೆ ಇದನ್ನು ಕಡಿಮೆ ಸಂಖ್ಯೆಯಲ್ಲಿ, ವಿಶೇಷವಾಗಿ ಕಾಲೇಜು ಪಟ್ಟಣಗಳಲ್ಲಿ ಪ್ರದರ್ಶಿಸಲಾಗಿತ್ತು. ಚಿತ್ರವನ್ನು ನೋಡಿದವರು ಆನ್ಲೈನ್ನಲ್ಲಿ ಅದರ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು. ಈ ಹರ್ಷವನ್ನು ಬಳಸಿಕೊಂಡು ಪ್ಯಾರಾಮೌಂಟ್ ಪಿಕ್ಚರ್ಸ್ ನಿಧಾನವಾಗಿ ಚಿತ್ರಮಂದಿರಗಳ ಸಂಖ್ಯೆಯನ್ನು ಹೆಚ್ಚಿಸಿತು. ಇದು ಅಭಿಮಾನಿಗಳನ್ನು ನಿಮ್ಮ ನಗರದಲ್ಲಿ ಈ ಚಲನಚಿತ್ರವನ್ನು ನೀವು ವೀಕ್ಷಿಸಲು ಬಯಸಿದರೆ ಅದನ್ನು ಡಿಮ್ಯಾಂಡ್ ಮಾಡಿ. ಈ ಹೊಸ ರೀತಿಯ ಮಾರ್ಕೆಟಿಂಗ್ ತಂತ್ರವು ಸೂಪರ್ ಆಗಿ ಕೆಲಸ ಮಾಡಿತು. ಇದು ಅಂತಿಮವಾಗಿ 1945 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಯಿತು ಮತ್ತು ವಿಶ್ವಾದ್ಯಂತ $193 ಮಿಲಿಯನ್ ಸಂಗ್ರಹಿಸಿತು. RR ಸಿನಿಮಾಗಳ ಇತಿಹಾಸದಲ್ಲಿ ಒಂದು ಟ್ರೆಂಡ್ ಸೆಟ್ಟರ್. ಅದರ ಸರಾಸರಿ IMDb ರೇಟಿಂಗ್ ಹೊರತಾಗಿಯೂ ಪ್ಯಾರಾನಾರ್ಮಲ್ ಆಕ್ಟಿವಿಟಿ RR ಸಿನಿಮಾಗಳ ಟ್ರೆಂಡನ್ನು ಬದಲಾಯಿಸಿತು. ಎದುರಿಸಲು ಅಥವಾ ಹಿಟ್ಟಾಗಲು ನಿಮಗೆ ದೊಡ್ಡ ಬಜೆಟ್ ಅಗತ್ಯವಿಲ್ಲ ಎಂದು ಇದು ಸಾಬೀತುಪಡಿಸಿತು. ಈ ಚಿತ್ರವು ಫೌಂಡ್ ಫುಟೇಜ್ RR ಸಿನಿಮಾಗಳ ಹೊಸ ಅಲೆಯನ್ನು ಪ್ರಾರಂಭಿಸಿತು. ಅದರ ನಂತರ ಇನ್ನೂ 6 ಸಿನಿಮಾಗಳು ಬಂದರೂ ಅಭಿಮಾನಿಗಳು ಇನ್ನೂ ಚಿತ್ರದ ವಾಸ್ತವಿಕ ಮತ್ತು ಭಯಾನಕ ವೈಬ್ ಬಗ್ಗೆ ಮಾತನಾಡುತ್ತಾರೆ. ಈ ಸಿನಿಮಾವು ವಿಭಿನ್ನ ಕ್ಲೈಮ್ಯಾಕ್ಸ್ಗಳನ್ನು ನೀಡುವ ಮೂಲಕ ಅದನ್ನು ಮತ್ತೆ ಮತ್ತೆ ವೀಕ್ಷಿಸಿದ ಪ್ರೇಕ್ಷಕರಿಗೆ ಆಸಕ್ತಿ ಸೃಷ್ಟಿಸಿತು. ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಈಗ ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸ್ನಂತಹ OTT ಪ್ಲ್ಯಾಟ್ಫಾರ್ಮ್ಗೆ ಸ್ಟ್ರೀಮಿಂಗ್ ಆಗುತ್ತಿದೆ. RR ಸಿನಿಮಾ ಪ್ರಿಯರು ಮತ್ತು ಗುಂಡಿಗೆ ಗಟ್ಟಿಯಿದ್ದವರು ವೀಕ್ಷಿಸಬಹುದು. ಇದೇ ರೀತಿಯ ಸಿನಿಮಾ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.